ಬಳ್ಳಾರಿಯಲ್ಲಿ ನಡೆದ ಗುಂಪು ಘರ್ಷಣೆ ಶೂಟೌಟ್ ಘಟನೆಗೆ ಸಿಟ್ಟಾಗಿದ್ದಾರೆ ಸಿಎಂ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಸಿಎಂ ಸಿಟ್ಟು ಮಾಡಿಕೊಂಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಜಮೀರ್ ಅಹಮದ್ ಭೇಟಿಯಾದ್ರು ಸಿಎಂ ಸಿದ್ದರಾಮಯ್ಯ ಅವರನ್ನ. ಸಿಎಂ ಆಗ ತರಾಟೆಗೆ ತಗೊಂಡಿದ್ದಾರೆ. ಗುಂಡಿನ ದಾಳಿಯಂತಹ ಘಟನೆಗೆ ಅವಕಾಶ ಕೊಡಲಾಗಿದೆ ಅಂತ ಸಿದ್ದರಾಮಯ್ಯ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ವಿವರ ನೀಡಿ ಅಂತ ಸಿಎಂ ಹೇಳಿದ್ದಾರೆ. ಆದಷ್ಟು ಬೇಗ ಬಳ್ಳಾರಿಗೆ ಹೋಗುವಂತ ಜಮೀರ್ ಅಹಮದ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಜೊತೆ ಮಾತಾಡಿ ಅಂತ ಫೋನ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಜಮೀರ್. ನಾನು ಅವನ ಜೊತೆ ಮಾತಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ದಾರೆ. ಭರತ್ ರೆಡ್ಡಿಗೆ ಬುದ್ಧಿ ಹೇಳು ಅಂತ ಜಮೀರ್ ಅಹಮದ್ಗೆ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟುವುದು ತಪ್ಪಲ್ವಾ? ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರ ಜೊತೆ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭರತ್ ರೆಡ್ಡಿ ಬೇಕಾಬಿಟ್ಟಿ ಮಾತಾಡದಂತೆ ನೋಡ್ಕೊಳ್ಳಿ ಅಂತ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಬಳ್ಳಾರಿಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿತ್ತು. ಎರಡು ಗುಂಪುಗಳ ನಡುವೆ ಬ್ಯಾನರ್ ಕಟ್ಟೋ ವಿಷಯಕ್ಕೆ ವಾಗ್ವಾದ, ವಿಕೋಪಕ್ಕೆ ಹೋಗಿ ಫೈರಿಂಗ್ ಆಗಿದ್ದನ್ನ ನೀವು ನೋಡ್ತಾ ಇದ್ದೀರಾ. ಫೈರಿಂಗ್ ಜನಾರ್ದನ ರೆಡ್ಡಿಯ ಮನೆಯನ್ನ ಗುರಿಯಾಗಿಸಿ ಖಾಸಗಿ ಗನ್ ಮ್ಯಾನ್ ಫೈರ್ ಮಾಡಿದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಐಜಿ ವರ್ತಿಕಾ ಕಟಿಯಾರ್, ಎಸ್ಪಿ ಪವನ್ಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ. ಬ್ಯಾನರ್ ಕಟ್ಟಿದ ಸಣ್ಣ ವಿಚಾರಕ್ಕೆ ವ್ಯಕ್ತಿಯೊಬ್ಬನ ಕೊಲೆಯಾಗಿದೆ ಅಂತ ತರಾಟೆಗೆ ತಗೊಂಡಿದ್ದಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಮುಲಾಜಿಲ್ಲದೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ರೆಡ್ಡಿಗಳ ಕಾಳಗದಲ್ಲಿ ಒಬ್ಬ ಬಲಿಯಾಗಿದ್ದು ಗನ್ಮ್ಯಾನ್ ಫೈರಿಂಗ್ ನ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬ್ಯಾನರ್ ಕಟ್ಟೋ ವಿಷಯಕ್ಕೆ ಶುರುವಾದ ಗಲಾಟೆ, ಆದ್ರೆ ಹಿಂದಿನ ವೈಷಮ್ಯ ಇದರಲ್ಲಿ ಭುಗಿಲೇಳಿತು. ಸಿದ್ದರಾಮಯ್ಯ ಅವರು ತರಾಟೆಗೆ ತಗೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಸುರೇಶ್, ಏನೇನಾಗ್ತಾ ಇದೆ ಅಲ್ಲಿ? ಏನ್ ಡೈರೆಕ್ಷನ್ಸ್ ಬಂದಿದೆ ಸಿದ್ದರಾಮಯ್ಯ ಅವರಿಂದ? ಭಾವನಾ, ನಿನ್ನೆ ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಗಲಭೆ ಪ್ರಕರಣ ಇದೀಗ ಒಂದ್ ರೀತಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಕೂಡ ಕಾರಣ ಆಗಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಇವತ್ತು ಬೆಳಿಗ್ಗೆ ಅಲ್ಲಿನ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನ ಮನೆಗೆ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾದ ಮಾತುಕತೆಯನ್ನ ನಡೆಸ್ತಾರೆ. ಅಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಿದೆ, ಯಾಕೆ ಈ ಒಂದು ಗಲಭೆ ಆಯ್ತು ಅನ್ನೋದಕ್ಕೆ ಕಾರಣಗಳೇನು ಅನ್ನುವಂತ ವಿಚಾರಗಳ ಬಗ್ಗೆ ಒಂದಷ್ಟು ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದಾರೆ. ಮತ್ತೆ ಆ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದಂತಹ ಸಚಿವರಾದಂತಹ ಜಮೀರ್ ಅಹಮದ್ ಭರತ್ ರೆಡ್ಡಿ ಅವರ ಗುಂಪು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಗುಂಪಿನ ನಡುವೆ ನಡೆದಂತಹ ಈ ಒಂದು ಗಲಭೆ ಪ್ರಕರಣದ ಬಗ್ಗೆ ವಿಸ್ತಾರವಾಗಿ ಅವರಿಗೆ ವಿವರಿಸ್ತಾ ಭರತ್ ರೆಡ್ಡಿ ಅವರಿಗೆ ಒಂದು ದೂರವಾಣಿ ಕರೆಯನ್ನ ಮಾಡಿ ಅದನ್ನ ಸಿಎಂಗೆ ಕೂಡ ಕೊಡೋದಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಸಿಎಂ ಕೂಡ ಸಾಕಷ್ಟು ಸಿಟ್ಟಾಗ್ತಾರೆ ಅನ್ನುವಂತ ಮಾಹಿತಿ ಆಫ್ ದ ರೆಕಾರ್ಡ್ ಮೂಲಕ ನಮಗೆ ತಿಳಿದು ಬಂದಿರುವಂತದ್ದು. ನಾನು ಭರತ್ ರೆಡ್ಡಿ ಜೊತೆ ಮಾತಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಸಿಟ್ಟಾಗ್ತಾರೆ, ನಾನು ಯಾಕೆ ಅವನ ಜೊತೆಯಲ್ಲಿ ಮಾತಾಡ್ಲಿ ಅಂತ. ಅದಾದ ಬಳಿಕ ಕಂಪ್ಲಿ ಗಣೇಶ್ ಮತ್ತೆ ನಾಗೇಂದ್ರ ಅವರಿಗೆ ಫೋನ್ ಮಾಡಿ ಕೊಟ್ಟಂತಹ ಜಮೀರ್ ಅಹಮದ್ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ತಿಳುವಳಿಕೆ ನೀಡ್ತಾರೆ. ಸಿಎಂ ಅವರು ಈ ಇಬ್ಬರು ಶಾಸಕರಿಗೆ ಅಂದ್ರೆ ಕಂಪ್ಲಿ ಗಣೇಶ್ ಮತ್ತೆ ನಾಗೇಂದ್ರ ಅವರಿಗೆ ಹೇಳ್ತಾರೆ, ಭರತ್ ರೆಡ್ಡಿ ಅವರಿಗೆ ಬೇಕಾಬಿಟ್ಟಿ ಮಾತಾಡೋದನ್ನ ನಿಲ್ಲಿಸಿ ಅನ್ನುವಂತ ಸೂಚನೆಯನ್ನ ಹೇಳ್ತಾರೆ. ಮತ್ತೆ ಆತನನ್ನ ಕಂಟ್ರೋಲ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾರೆ. ಒಂದು ಸಣ್ಣ ಘಟನೆ ಒಬ್ಬ ಕಾರ್ಯಕರ್ತನ ಸಾವಿಗೆ ಕಾರಣ ಆಗಿದೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಅದು ಹೋಗೋದಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಯಾರೇ ಈ ಒಂದು ಘಟನೆಗೆ ಕಾರಣ ಆಗಿದ್ರು ಕೂಡ ಅವರ ಮೇಲೆ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನ ಕೂಡ ಸಿಎಂ ಇದೀಗ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣ ಏನಿದೆ, ಈ ಒಂದು ವಿಚಾರವಾಗಿ ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಸಚಿವರಾದಂತಹ ಜಮೀರ್ ಮತ್ತೆ ಅಲ್ಲಿ ಘಟನೆಗೆ ಕಾರಣರಾದಂತಹ ಶಾಸಕರ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಸಿಎಂ ಸಿಟ್ಟಾಗಿರುವಂತದ್ದು. ಭಾವನಾ, ಧನ್ಯವಾದ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.